ಮೊಸಳೆಯೊಂದು ಪಾರಿವಾಳವನ್ನು ಬೇಟೆಯಾಡಿದ ಅಪರೂಪದ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಸಮೀಪದ ಎಡಕುರಿಯ ಗ್ರಾಮದ ಬಳಿ ಇರುವ ಕಾವೇರಿ ಕಪಿಲಾ ನದಿಯ ಹಿನ್ನೀರಿನಲ್ಲಿ ಘಟನೆ ನಡೆದಿದೆ. ಹಿನ್ನೀರಿನಲ್ಲಿ ಬಾಯಾರಿದ ಪಾರಿವಾಳಗಳು ನೀರು ಕುಡಿಯಲು ಹೋದಾಗ ಬೇಟೆಗಾಗಿ ಹೊಂಚು ಹಾಕುತ್ತಿದ್ದ ಮೊಸಳೆಯೊಂದು ಪಾರಿವಾಳವೊಂದನ್ನು ಕ್ಷಣಾರ್ಧದಲ್ಲಿ ಬೇಟೆಯಾಡಿ ನೀರಿನೊಳಗಡೆ ತೆರಳಿ ಈ ಘಟನೆ ನಡೆಯುವಾಗ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ಮಾಧ್ಯಮಗಳಿಗೆ ನೀಡಿದ್ದಾರೆ. ಮೊಸಳೆಯೊಂದು ಪಾರಿವಾಳವನ್ನು ಬೇಟೆಯಾಡಿದ ಅಪರೂಪದ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಸಮೀಪದ ಎಡಕುರಿಯ ಗ್ರಾಮದ ಬಳಿ ಇರುವ ಕಾವೇರಿ ಕಪಿಲಾ ನದಿಯ ಹಿನ್ನೀರಿನಲ್ಲಿ ಘಟನೆ ನಡೆದಿದೆ. ಹಿನ್ನೀರಿನಲ್ಲಿ ಬಾಯಾರಿದ ಪಾರಿವಾಳಗಳು ನೀರು ಕುಡಿಯಲು ಹೋದಾಗ ಬೇಟೆಗಾಗಿ ಹೊಂಚು ಹಾಕುತ್ತಿದ್ದ ಮೊಸಳೆಯೊಂದು ಪಾರಿವಾಳವೊಂದನ್ನು ಕ್ಷಣಾರ್ಧದಲ್ಲಿ ಬೇಟೆಯಾಡಿ ನೀರಿನೊಳಗಡೆ ತೆರಳಿ ಈ ಘಟನೆ ನಡೆಯುವಾಗ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ಮಾಧ್ಯಮಗಳಿಗೆ ನೀಡಿದ್ದಾರೆ. ಮೊಸಳೆಯೊಂದು ಪಾರಿವಾಳವನ್ನು ಬೇಟೆಯಾಡಿದ ಅಪರೂಪದ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಸಮೀಪದ ಎಡಕುರಿಯ ಗ್ರಾಮದ ಬಳಿ ಇರುವ ಕಾವೇರಿ ಕಪಿಲಾ ನದಿಯ ಹಿನ್ನೀರಿನಲ್ಲಿ ಘಟನೆ ನಡೆದಿದೆ. ಹಿನ್ನೀರಿನಲ್ಲಿ ಬಾಯಾರಿದ ಪಾರಿವಾಳಗಳು ನೀರು ಕುಡಿಯಲು ಹೋದಾಗ ಬೇಟೆಗಾಗಿ ಹೊಂಚು ಹಾಕುತ್ತಿದ್ದ ಮೊಸಳೆಯೊಂದು ಪಾರಿವಾಳವೊಂದನ್ನು ಕ್ಷಣಾರ್ಧದಲ್ಲಿ ಬೇಟೆಯಾಡಿ ನೀರಿನೊಳಗಡೆ ತೆರಳಿ ಈ ಘಟನೆ ನಡೆಯುವಾಗ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ಮಾಧ್ಯಮಗಳಿಗೆ ನೀಡಿದ್ದಾರೆ. ಮೊಸಳೆಯೊಂದು ಪಾರಿವಾಳವನ್ನು ಬೇಟೆಯಾಡಿದ ಅಪರೂಪದ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಸಮೀಪದ ಎಡಕುರಿಯ ಗ್ರಾಮದ ಬಳಿ ಇರುವ ಕಾವೇರಿ ಕಪಿಲಾ ನದಿಯ ಹಿನ್ನೀರಿನಲ್ಲಿ ಘಟನೆ ನಡೆದಿದೆ. ಹಿನ್ನೀರಿನಲ್ಲಿ ಬಾಯಾರಿದ ಪಾರಿವಾಳಗಳು ನೀರು ಕುಡಿಯಲು ಹೋದಾಗ ಬೇಟೆಗಾಗಿ ಹೊಂಚು ಹಾಕುತ್ತಿದ್ದ ಮೊಸಳೆಯೊಂದು ಪಾರಿವಾಳವೊಂದನ್ನು ಕ್ಷಣಾರ್ಧದಲ್ಲಿ ಬೇಟೆಯಾಡಿ ನೀರಿನೊಳಗಡೆ ತೆರಳಿ ಈ ಘಟನೆ ನಡೆಯುವಾಗ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ಮಾಧ್ಯಮಗಳಿಗೆ ನೀಡಿದ್ದಾರೆ. ಮೊಸಳೆಯೊಂದು ಪಾರಿವಾಳವನ್ನು ಬೇಟೆಯಾಡಿದ ಅಪರೂಪದ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಸಮೀಪದ ಎಡಕುರಿಯ ಗ್ರಾಮದ ಬಳಿ ಇರುವ ಕಾವೇರಿ ಕಪಿಲಾ ನದಿಯ ಹಿನ್ನೀರಿನಲ್ಲಿ ಘಟನೆ ನಡೆದಿದೆ. ಹಿನ್ನೀರಿನಲ್ಲಿ ಬಾಯಾರಿದ ಪಾರಿವಾಳಗಳು ನೀರು ಕುಡಿಯಲು ಹೋದಾಗ ಬೇಟೆಗಾಗಿ ಹೊಂಚು ಹಾಕುತ್ತಿದ್ದ ಮೊಸಳೆಯೊಂದು ಪಾರಿವಾಳವೊಂದನ್ನು ಕ್ಷಣಾರ್ಧದಲ್ಲಿ ಬೇಟೆಯಾಡಿ ನೀರಿನೊಳಗಡೆ ತೆರಳಿ ಈ ಘಟನೆ ನಡೆಯುವಾಗ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ಮಾಧ್ಯಮಗಳಿಗೆ ನೀಡಿದ್ದಾರೆ. ಮೊಸಳೆಯೊಂದು ಪಾರಿವಾಳವನ್ನು ಬೇಟೆಯಾಡಿದ ಅಪರೂಪದ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಸಮೀಪದ ಎಡಕುರಿಯ ಗ್ರಾಮದ ಬಳಿ ಇರುವ ಕಾವೇರಿ ಕಪಿಲಾ ನದಿಯ ಹಿನ್ನೀರಿನಲ್ಲಿ ಘಟನೆ ನಡೆದಿದೆ. ಹಿನ್ನೀರಿನಲ್ಲಿ ಬಾಯಾರಿದ ಪಾರಿವಾಳಗಳು ನೀರು ಕುಡಿಯಲು ಹೋದಾಗ ಬೇಟೆಗಾಗಿ ಹೊಂಚು ಹಾಕುತ್ತಿದ್ದ ಮೊಸಳೆಯೊಂದು ಪಾರಿವಾಳವೊಂದನ್ನು ಕ್ಷಣಾರ್ಧದಲ್ಲಿ ಬೇಟೆಯಾಡಿ ನೀರಿನೊಳಗಡೆ ತೆರಳಿ ಈ ಘಟನೆ ನಡೆಯುವಾಗ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ಮಾಧ್ಯಮಗಳಿಗೆ ನೀಡಿದ್ದಾರೆ. ಮೊಸಳೆಯೊಂದು ಪಾರಿವಾಳವನ್ನು ಬೇಟೆಯಾಡಿದ ಅಪರೂಪದ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಸಮೀಪದ ಎಡಕುರಿಯ ಗ್ರಾಮದ ಬಳಿ ಇರುವ ಕಾವೇರಿ ಕಪಿಲಾ ನದಿಯ ಹಿನ್ನೀರಿನಲ್ಲಿ ಘಟನೆ ನಡೆದಿದೆ. ಹಿನ್ನೀರಿನಲ್ಲಿ ಬಾಯಾರಿದ ಪಾರಿವಾಳಗಳು ನೀರು ಕುಡಿಯಲು ಹೋದಾಗ ಬೇಟೆಗಾಗಿ ಹೊಂಚು ಹಾಕುತ್ತಿದ್ದ ಮೊಸಳೆಯೊಂದು ಪಾರಿವಾಳವೊಂದನ್ನು ಕ್ಷಣಾರ್ಧದಲ್ಲಿ ಬೇಟೆಯಾಡಿ ನೀರಿನೊಳಗಡೆ ತೆರಳಿ ಈ ಘಟನೆ ನಡೆಯುವಾಗ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ಮಾಧ್ಯಮಗಳಿಗೆ ನೀಡಿದ್ದಾರೆ. ಮೊಸಳೆಯೊಂದು ಪಾರಿವಾಳವನ್ನು ಬೇಟೆಯಾಡಿದ ಅಪರೂಪದ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಸಮೀಪದ ಎಡಕುರಿಯ ಗ್ರಾಮದ ಬಳಿ ಇರುವ ಕಾವೇರಿ ಕಪಿಲಾ ನದಿಯ ಹಿನ್ನೀರಿನಲ್ಲಿ ಘಟನೆ ನಡೆದಿದೆ. ಹಿನ್ನೀರಿನಲ್ಲಿ ಬಾಯಾರಿದ ಪಾರಿವಾಳಗಳು ನೀರು ಕುಡಿಯಲು ಹೋದಾಗ ಬೇಟೆಗಾಗಿ ಹೊಂಚು ಹಾಕುತ್ತಿದ್ದ ಮೊಸಳೆಯೊಂದು ಪಾರಿವಾಳವೊಂದನ್ನು ಕ್ಷಣಾರ್ಧದಲ್ಲಿ ಬೇಟೆಯಾಡಿ ನೀರಿನೊಳಗಡೆ ತೆರಳಿ ಈ ಘಟನೆ ನಡೆಯುವಾಗ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ಮಾಧ್ಯಮಗಳಿಗೆ ನೀಡಿದ್ದಾರೆ.